ಕೃಷ್ಣಂ ಮುಂದೆ ಜಗದ್ಗುರುಂ ಶ್ರೀ ಮಧ್ವರಾಜಗುರುಭ್ಯೋ ನಮಃ. ಅಧ್ಯಾತ್ಮ ಬಂಧುಗಳೇ, ಸಹಸ್ರಕೋಟಿ ಶ್ರೀರಾಮ ಶ್ರೀಕೃಷ್ಣ ಲೇಖನ ಯಜ್ಞಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಭಗವಂತನ ನಾಮಸ್ಮರಣೆಯ ಮಹತ್ವ ಅದನ್ನು ಕೇವಲ ಬಾಯಿಯಿಂದ ಹೇಳಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರದಲ್ಲಿ ಬರುವ ಒಂದೆರಡು ಅಪೂರ್ವವಾದ ಪ್ರಮೇಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತೀನಿ. ಭಗವಂತನ ನಾಮಸ್ಮರಣೆಗೆ ಅನೇಕ ಲಾಭಗಳನ್ನು ಹೇಳ್ತಾ ಹೋಗ್ತಾರೆ. ಅದರಲ್ಲಿ ವೇದವ್ಯಾಸ ದೇವರ ಒಂದು ಮಾತು, ಅದನ್ನು ಮಧ್ವಾಚಾರ್ಯರು ಸಂಗ್ರಹ ಮಾಡ್ತಾರೆ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೀಷಿತಾ ನಶ್ಯಂತಿ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಯಾರು ನಿರಂತರ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾರೋ, ಅಚ್ಯುತ, ಅನಂತ, ಗೋವಿಂದ ಅಂತ, ಅವರ ಎಲ್ಲ ರೀತಿಯಾದ ರೋಗಗಳು ಕೂಡ ಪರಿಹಾರ ಆಗುತ್ತೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ ಅಂತ ವೇದವ್ಯಾಸ ದೇವರು ತಮ್ಮ ತೋಳೆತ್ತಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು ನಮಗೆ ಬಗೆ ಬಗೆಯಾದ ರೋಗಗಳಿರುತ್ತೆ. ಅದು ಕೇವಲ ದೇಹಕ್ಕೆ ಬರುವ ರೋಗವಲ್ಲ. ದೇಹಕ್ಕೆ ಬರುವ ರೋಗವನ್ನು ಔಷಧಿಗಳಿಂದ ಪರಿಹಾರ ಮಾಡಿಕೊಳ್ಬೋದು. ಆದರೆ ಮನಸ್ಸಿಗೆ ಬರುವ ರೋಗವನ್ನು ಹೇಗೆ ಪರಿಹಾರ ಮಾಡಿಕೊಳ್ಳಿಕ್ಕಾಗುತ್ತೆ? ಅದಕ್ಕೆ ನಮಗೆ ವ್ಯಾಸರು ಮಾರ್ಗದರ್ಶನವನ್ನು ಮಾಡ್ತಾರೆ. ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದರೆ ಭಗವಂತನ ನಾಮಸ್ಮರಣೆಯಿಂದ ಪರಿಹಾರ ಆಗದೇ ಇರುವ ಯಾವ ರೋಗವೂ ಕೂಡ ಇಲ್ಲ ಅಂತ. ಹಾಗಾಗಿ ನಾವು ಆ ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕೋಸ್ಕರ ನಿರಂತರ ಅವನ ನಾಮಗಳ ಚಿಂತನೆಯನ್ನು ಮಾಡ್ತಾ ಇರಬೇಕು. ಅಷ್ಟೇ ಅಲ್ಲ, ಪ್ರತಿನಿತ್ಯ ನಾವು ಭಗವಂತನ ನಾಮವನ್ನು ಶ್ರೀರಾಮಾಯ ನಮಃ, ಶ್ರೀ ಕೃಷ್ಣಾಯ ನಮಃ ಅಂತ ಅಕ್ಷರ ಲಕ್ಷ ಅಂತ ಅಂದರೆ ಶ್ರೀ ಕೃಷ್ಣಾಯ ನಮಃ, ಶ್ರೀ ರಾಮಾಯ ನಮಃ 6 ಅಕ್ಷರಗಳಾಗುತ್ತೆ. 6 ಲಕ್ಷ ಬಾರಿ ಬರೆದ್ರೆ ನಾವು ಬಯಸಿದ ಬಯಕೆಗಳೆಲ್ಲವೂ ಕೂಡ ಈಡೇರುತ್ತೆ. ನಾವೇನು ಉದ್ದೇಶವನ್ನು ಇಟ್ಕೊಂಡು ಬರಿತೀವೋ ಆ ಉದ್ದೇಶ ಈಡೇರೋದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಯಾಕೆಂದರೆ ಇದನ್ನು ಹೇಳಿದ್ದು ಸಾಕ್ಷಾತ್ ಭಗವಂತನೇ ವೇದವ್ಯಾಸ ರೂಪದಿಂದ. ಹಾಗಾಗಿ ಅಂತಹ ಭಗವಂತನ ನಾಮವನ್ನು ಪ್ರತಿನಿತ್ಯ ಚಿಂತನೆ ಮಾಡುತ್ತಾ, ಸ್ಮರಣೆ ಮಾಡುತ್ತಾ, ಜೊತೆಗೆ ಅದನ್ನು ಪ್ರತಿನಿತ್ಯವೂ ಕೂಡ ಎಷ್ಟು ಸಾವಿರ ಬಾರಿ ಆಗುತ್ತೆ ಅಷ್ಟು ಸಾವಿರ ಬಾರಿ ಬರೆದು ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ. ಈ ನಮ್ಮ ಸಹಸ್ರ ಕೋಟಿ ಶ್ರೀಕೃಷ್ಣ ಶ್ರೀರಾಮ ಲೇಖನ ಯಜ್ಞಕ್ಕೆ ತಾವು ಭಾಗವಹಿಸುವ ಅಪೇಕ್ಷೆ ಇದ್ದಲ್ಲಿ ಅದರ ಪುಸ್ತಕಗಳನ್ನು ಪಡೀಲಿಕ್ಕೆ ನಿಮ್ಮ ಎದುರಿನಲ್ಲಿ ಕಾಣ್ತಾ ಇರುವ ನಂಬರಿನ ಮೂಲಕ ಸಂಪರ್ಕ ಮಾಡಿದರೆ ಪುಸ್ತಕಗಳನ್ನು ನಿಮ್ಮ ಮನೆಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ತೇವೆ. ಈ 2 ಮಾತುಗಳನ್ನು ಮಧ್ವಗುರುಗಳ ಅಂತರ್ಯಾಮಿಯಾದ ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.